ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಚಳಿ ಆಗ್ತಾ ಇದೆಯಾ? ಚಳಿನಾ? ಇಲ್ಲ ಬೋಸು, ಚಳಿ ಏನಾಗ್ತಿಲ್ಲ. ಅದ್ಯಾರೋ ಬಿದ್ರೂ ಮೀಸೆ ಮಣ್ಣಾಗಿಲ್ಲ. ನಿಜವಾಗ್ಲು ಬೋಸು ಚಳಿ ಆಗ್ತಿಲ್ಲ. ನಿಮಿಷ ಇರು. ತಗೋ ಹಾಕೋ. ಇದನ್ನೇ ಕೊಡ್ತಿದ್ದೀರಾ? ಇದನ್ನೇನಕ್ಕೆ ಕೊಡ್ತಾರೆ? ಹಾಕೊಳಕ್ ತಾನೆ. ತಗೋ. ಅಲ್ಲ, ಇದನ್ನ ನಾನು ಹಾಕೊಂಡ್ರೆ ಆಮೇಲೆ ನಿನಗೆ ಚಳಿ ಆಗಲ್ವಾ? ನಂಗೇನು ಚಳಿ ಆಗಲ್ಲ. ಚಳಿ ಆಗಲ್ಲ ಅಂತೀರ, ಮತ್ತೆ ಕೈಯೆಲ್ಲ ಯಾಕೆ ಗುಚ್ಕೋತಾ ಇರೋದು? ಸುಮ್ಮನೆ ಏನೋ ಪ್ರಶ್ನೆಗಳು ಕೇಳಬೇಡ. ಸುಮ್ಮನೆ ಹಾಕೋ. ನಾನು ಹಾಕೊಳ್ಳಲ್ಲ, ನೀವ್ ಹಾಕೊಳ್ಳಿ. ಹಾಕೋ ಅನ್ನಲ್ಲ. ನೀವ್ ಹಾಕೊಳ್ಳಿ. ನೀನ್ ಹಾಕೋ. ನೀವು ನೀನ್ ಹಾಕೋ. ನೀವ್ ಹಾಕೊಳ್ಳಿ. ನೀನ್ ಹಾಕೋ. ಬಸ್ಸು ನೀವ್ ಹಾಕೊಳ್ಳಿ. ಅರೆ ಹಾಕೋ ಅಂತ ಹೇಳಿದ್ನಲ್ಲ. ನಾನು ಹಾಕೊಳ್ಳಲ್ಲ. ಯಾರು ಇವರು? ಇವರಿಬ್ರು ಮನೇಲಿ ಹೆಂಗ್ರಿ ಇರ್ತಾರೆ? ಮಾಡ್ತೀನಿ ರೀ. ಶರತ್, ಸ್ವೆಟರ್ ಹಾಕೊಳ್ಳಿ. ಅಲ್ಲ ಇನ್ಸ್ಪೆಕ್ಟರ್, ಹಾಕೊಳ್ಳಿ ಅಂದೆ. ಇದಪ್ಪ ಮಾತು ಅಂದ್ರೆ. ಹಾಕೊಳ್ಳಿ ನೀವು. ಸ್ವಲ್ಪ ಹತ್ರ ಬರಮ್ಮ. ಅವ್ರ ಹತ್ರ ಹೋಗಮ್ಮ. ಅಲ್ಲ ಸರ್, ಅದು ನಾನು ಹೇಳ್ದಾಗ ಕೇಳ್ಬೇಕಷ್ಟೇ. ಹತ್ರ ಹೋಗಿ ತಪ್ಕೊಂಡ್ ಕೂತ್ಕೊಳ್ಳಮ್ಮ. ಏನು ಏನ್ ಹೇಳ್ತಿದ್ದೀರಾ? ಯಾಕಮ್ಮ ಅಷ್ಟೊಂದು ಗಾಬರಿ ಆಗ್ತಾ ಇದೆಯಾ? ನೀವಿಬ್ರು ಗಂಡ ಹೆಂಡತಿ ಹೌದು ತಾನೆ? ಇನ್ಸ್ಪೆಕ್ಟರ್, ನಾವಿಬ್ರು ಗಂಡ ಹೆಂಡ್ತೀನಿ. ಮತ್ತೆ ಗಂಡ ಹೆಂಡತಿ ಆಗಿದ್ಮೇಲೆ ತಪ್ಕೊಂಡ್ ಕೂತ್ಕೊಳ್ಳಕ್ ಏನ್ರಿ ಕಷ್ಟ? ಕೂತ್ಕೊಳ್ಳಮ್ಮ. ಅಯ್ಯೋ, ಇವ್ರಿಗೆ ಹೆಂಗ? ಶಿಷ್ಯ ಸರ್, ಬಾರಪ್ಪ ಇಲ್ಲಿ. ನಮ್ಮ ಜೀವನದಲ್ಲಿ ಇನ್ನು ಏನೇನು ಮಾಡಬೇಕು ಬಾ. ನೋಡಮ್ಮ, ಹಿಂಗೆ ಹಿಂಗೆ ಹೊರ್ಕೊಂಡು ಕೂತ್ಕೊಳ್ಳಮ್ಮ. ಅಲ್ಲ ಇನ್ಸ್ಪೆಕ್ಟರ್, ನಾನು ಸ್ವೆಟರ್ ಕೊಡ್ತಾ ಇದ್ದೆ. ಏಯ್, ನಾನು ಹೇಳಿದಾಗ ಕೇಳ್ಬೇಕಷ್ಟೇ. ಇಲ್ಲ ಅಂದ್ರೆ ನೀವಿಬ್ರು ಗಂಡ ಹೇಳ್ತೀನಿ ಅಲ್ಲ ಅಂತ ನಿಮ್ಮಿಬ್ರ ಮೇಲೆ ಕೇಸ್ ಹಾಕ್ಬಿಡ್ತೀನಿ. ಬನ್ರಿ ಇಲ್ಲಿ. ಮಿಸ್ಟರ್ ಶರತ್, ಕೈ ಹಾಕ್ರಿ. ಪೀಸೆ ಕಾಮ್ಲಿ ತಂದು ಒದಿಸ್ಬಿಡ್ರಿ. ಸಾರಿ ಸರ್, ನಿದ್ದೆ ಮಾಡ್ಬಿಟ್ಟಿದೆ. ಹಾ, ಕೆಲಸ ನೋಡ್ಕೊಳ್ರಿ. ಬರ್ರಿ. ಹಲೋ, ನನಗ್ ಮೋಸ ಮಾಡಕ್ಕಾಗಲ್ಲ. ಅಲ್ಲಿಂದನೂ ನೋಡ್ತೀನಿ. ವೆರಿ ಗುಡ್, ವೆರಿ ಗುಡ್ ಜಯಸಿಂಹ, ಸೂಪರ್. ಅತ್ತೆ ಒಳಗಡೆ ಹೋಗಿದ್ದಂತೂ ನಾನು ನೋಡಿದ್ದೀನಿ, ಅದರಲ್ಲಿ ಅನುಮಾನನೇ ಬೇಡ. ಆದ್ರೆ ನಾನು ಹೋದಾಗ ಒಳಗಡೆ ಯಾರೂ ಕಾಣಿಸ್ಲೇ ಇಲ್ವಲ್ಲ. ಅಲ್ಲಿಂದ ಬೇರೆ ಎಲ್ಲಿ ಹೋಗೋದಕ್ಕೂ ಜಾಗನೂ ಇಲ್ಲ. ಅಂದಮೇಲೆ ಇಲ್ಲಿ ಏನಾಗ್ತಿದೆ? ಅರೆ, ಅತ್ತೆ ಒಳಗಡೆಯಿಂದಾನೇ ಬರ್ತಾ ಇದ್ದಾರೆ. ಆದ್ರೆ ನಾನ್ ಒಳಗಡೆ ಹೋಗಿ ನೋಡಿದಾಗ ಯಾರು ಕಾಣಿಸ್ಲೇ ಇಲ್ವಲ್ಲ. ಅಂದ್ರೆ ಅಂದ್ರೆ ಇಷ್ಟೊತ್ತು ಅತ್ತೆ ಎಲ್ಲಿದ್ರು? ಇಲ್ಲ, ಇಲ್ಲೇನೋ ಸಮಸ್ಯೆ ಇದೆ. ಅತ್ತೆ ಏನೋ ಒಂದು ರಹಸ್ಯನ ಮುಚ್ಚಿಡೋದಕ್ಕೆ ನೋಡ್ತಾ ಇದ್ದಾರೆ. ಆದ್ರೆ ಏನದು?
ನಿನ್ನೊಬ್ಳನ್ನೇ ಇಲ್ಲಿ ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸಾಗಲಿಲ್ಲ. ಬಸ್ಸು ನೀವು ನನಗೋಸ್ಕರ ಅರೆಸ್ಟ್ ಆದ್ರಾ? ನೀನು ಜೈಲಲ್ಲಿರೋದು ನನಗೋಸ್ಕರ. ಹೀಗಿರ್ಬೇಕಾದ್ರೆ ನಾನು ನಿನಗೋಸ್ಕರ ಇಷ್ಟು ಮಾಡಿಲ್ಲ ಅಂದರೆ ಹೇಗೆ ಹೇಳು? ಈ ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ವಾ, ಇದ್ದಕ್ಕಿದ್ದಂಗೆ ಹೃದಯ ಬಡಿತ ಜಾಸ್ತಿ ಆಗೋದು, ಎಲ್ಲೆಲ್ಲಿಂದನೋ ಏನೇನೋ ಹಾಡ್ ಕೇಳಿಸ್ದಂಗ ಆಗೋದು, ಕಣ್ ಮುಚ್ಚಿದ್ರೆ ನಾವ್ ಇಷ್ಟಪಡೋ ವ್ಯಕ್ತಿನ ಎಲ್ಲಾ ಕಡೆ ಕಾಣಿಸೋದು. ನನ್ನ ಹೃದಯದ ಬಡಿತ ನನಗೆ ಕೇಳಿಸ್ತಿದೆ. ಅಂದ್ರೆ ಅಂದ್ರೆ ನಾನು ಬಾಸ್ನ ಪ್ರೀತಿ ಮಾಡ್ತಿದ್ದೀನಲ್ಲ. ರೀ ಲಾಯರ್ರೆ, ನಿಮ್ಮ ಹತ್ರ ನಮ್ಮ ಶರತ್ ಮತ್ತೆ ದುರ್ಗಾನ ಆಚೆ ಕರ್ಕೊಂಬರಕ್ ಆಗ್ಲಿಲ್ಲ ಅಂತಂದ್ರೆ ನೀವು ಏನ್ ಕೆಲಸ ಮಾಡ್ತೀರಿ? ಅಲ್ಲ, ಒಂದು ಕೇಸನ್ನ ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಏನ್ ಪ್ರಯೋಜನ ಹೇಳಿ? ಬಿಟ್ಬಿಡಿ, ನಾವು ಬೇರೆ ಲಾಯರ್ನ ನೋಡ್ಕೋತೀವಿ. ಏನಾಯ್ತು ಮಾಳವಿಕಾ? ನನಗೆ ಯಾಕೋ ಈ ಲಾಯರ್ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಇವ್ರ ಹತ್ರ ಒಂದು ಬೇಲ್ ಕೊಡ್ಸಕ್ಕಾಗಲಿಲ್ಲ ಅಂದ್ರೆ ಏನರ್ಥ? ಅಲ್ಲ, ರಾತ್ರಿ ಇಡೀ ಶರತ್ ದುರ್ಗಾ ಜೈಲಲ್ಲೇ ಇದ್ರು. ಅದೇ ಹೇಗಿದ್ರು, ಏನ್ ಕತೆನೋ ಪಾಪ. ಹೌದಲ್ವಾ? ಛೆ ಪಾಪ, ಇಲ್ಲಿ ಮನೇಲಿ ನಮ್ಮ ಹಿತಾಪುಟ್ಟಿನೂ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ. ಅದಕ್ಕೆ ಹೇಳ್ತಿರೋದು, ಶರತ್ ಮತ್ತೆ ದುರ್ಗಾ ಮನೇಲಿಲ್ಲ ಅಂದ್ರೆ ನಮ್ಮ ಹಿತಾಪುಟ್ಟಿನೂ ಟೆನ್ಷನ್ ಮಾಡ್ಕೋತಾಳೆ. ನನಗನ್ಸುತ್ತೆ ಈ ಲಾಯರ್ಗೆ ಯಾರೋ ಶರತ್ ಮತ್ತೆ ದುರ್ಗಾಗೆ ಹೆಲ್ಪ್ ಮಾಡಬೇಡಿ ಅಂತ ಹೇಳ್ಕೊಟ್ಟಿದ್ದಾರೆ ಅನ್ನೋ ಅನುಮಾನ ಕಾಡ್ತಾ ಇದೆ. ಅಂದ್ರೆ ಇವ್ರಿಗೆ ಅನುಮಾನ ಬಂದಿದ್ಯಾ? ಹಾಗಾದ್ರೆ ಮೊದಲು ನಾನು ಲಾಯರ್ ಹತ್ರ ಮಾತಾಡ್ಲೇಬೇಕು. ಯಾರಿಗೂ ಅನುಮಾನ ಬರ್ದೇ ಇರೋ ಹಾಗೆ ಮಾಯಿನ್ಗೆ ಎಚ್ಚರ ಆಗೋವರೆಗೂ ದುರ್ಗಾ ಜೈಲ್ನಲ್ಲೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಹೇಳ್ಬೇಕು. ಮಾಯಿನ್ ಪ್ರಜ್ಞೆ ಬರ್ಲಿ ಬರ್ದೇ ಇರಲಿ, ದುರ್ಗಾ ಆಚೆ ಬರೋದಕ್ಕೆ ಆಗ್ಬಾರ್ದು. ಈ ಚಕ್ರವ್ಯೂಹದಿಂದ ದುರ್ಗಾ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ.